ಆಡ್ಗೋಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 28 kg ಗಾಂಜಾ, 220 grams ಹೈಡ್ರೋ ಗಾಂಜಾ ಮತ್ತು 162 grams ಹೆರೋಯಿನ್. ಇದರಲ್ಲಿ ಟೋಟಲ್ 5 ಆರೋಪಿ. ಒಂದು ಪ್ರಕರಣದಲ್ಲಿ 3 ಆರೋಪಿ, ಇನ್ನೊಂದು ಪ್ರಕರಣದಲ್ಲಿ 2 ಆರೋಪಿ, ಒಬ್ಬ ನೇಪಾಳದವರು. ಇವರೆಲ್ಲರೂ ಅಂದಾಜ್ 54 lakhs ವರ್ತ್ ಇದೆ. ಓಪನ್ ಮಾರ್ಕೆಟಲ್ಲಿ 1 crore ಜಾಸ್ತಿ ವ್ಯಾಲ್ಯೂ ಇದೆ. 5 ಜನ ಆರೋಪಿ ಮತ್ತು ಬೇರೆ ಬೇರೆ ಟೈಪ್ ಡ್ರಗ್ಸ್ ಸಿಕ್ಕಿದೆ. ಇನ್ನೊಂದು ಪ್ರಕರಣದಲ್ಲಿ 5 ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಯಲಹಂಕ ನ್ಯೂ ಟೌನ್, ಆಡ್ಗುಡಿ, ಭಾರತೀನಗರ್, ಜಾಲಲಿ ಮತ್ತು ಪುಲ್ಕೇಶಿ ನಗರ್, ಈ 5 ಕಡೆ ಬೇರೆ ಬೇರೆ ಕ್ವಾಂಟಿಟೀಸಲ್ಲಿ ಡ್ರಗ್ಸ್ ಸಿಕ್ಕಿದೆ. ಇದರಲ್ಲಿ ಮೇನ್ ಯಲಹಂಕ ನ್ಯೂ ಟೌನಲ್ಲಿ 2 kg MDMA, ಅದು ಅಂದಾಜು 2 ಕೋಟಿ ಇದೆ. ಓಪನ್ ಮಾರ್ಕೆಟಲ್ಲಿ 4 ಕೋಟಿ ಆಗುತ್ತೆ. ಇದರಲ್ಲಿ ಒಬ್ಬ ಫಾರಿನರ್ ಸಿಕ್ಕಿದ್ದಾನ. ಅವನ ಹತ್ರ ಸಾಕಷ್ಟು ಬೇರೆ ಮಾಹಿತಿ ಸಿಕ್ಕಿದೆ. ಆ ಮಾಹಿತಿದ ಆಧಾರ ಮೇಲೆ ಬ್ಯಾಕ್ ಎಂಡ್ ಕೂಡ ಕನ್ಸ್ಯೂಮರ್ಸ್ ಯಾರು ಎಲ್ಲಿಂದ ಸಪ್ಲೈ ಆಗಿದೆ ಅದೆಲ್ಲ ನಮ್ಮ ಯಲಹಂಕ ನ್ಯೂ ಟೌನ್ ಆಫೀಸರ್ಸ್ ಮತ್ತು ACP ಯಲಹಂಕ, DCP ಅವರೆಲ್ಲ ಸೇರಿ ಇದು ಪತ್ತೆ ಮಾಡ್ತಾ ಇದ್ದಾರೆ. ಈಸ್ಟ್ ಡಿವಿಷನಲ್ಲಿ, ಈಸ್ಟ್ ಝೋನಲ್ಲಿ, ಯಲಹಂಕ ಟೌನ್, ನ್ಯೂ ಯಲಹಂಕ.